ಕನ್ಯಾ ರಾಶಿ ರಾಶಿಚಕ್ರದ 6ನೇ ಚಿಹ್ನೆಯಾಗಿದ್ದು ಅದರ ವಿಶ್ಲೇಷಣಾತ್ಮಕ, ಪ್ರಾಯೋಗಿಕ ಮತ್ತು ನಿಖರವಾದ ಸ್ವಭಾವಕ್ಕಾಗಿ ಹೆಸರುವಾಸಿಯಾಗಿದೆ. ಈ ರಾಶಿಯಲ್ಲಿ ಜನಿಸಿದವರು ಜೀವನದ ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುವ ಚಟುವಟಿಕೆಯುಳ್ಳವರಾಗಿರುತ್ತಾರೆ. ಅವರು ಶಿಸ್ತಿನಿಂದ ಕೆಲಸ ಮಾಡುವರು, ಕ್ರಮಬದ್ಧತೆ ಮತ್ತು ಶುದ್ಧತೆಯನ್ನು ಅತ್ಯಂತ ಮುಖ್ಯವೆಂದು ಪರಿಗಣಿಸುವರು. ಕನ್ಯಾ ರಾಶಿಯವರು ಯಾವಾಗಲೂ ಕೆಲಸದಲ್ಲಿ ಶ್ರೇಷ್ಠತೆ ಸಾಧಿಸಲು ಪ್ರಯತ್ನಿಸುತ್ತಾರೆ ಮತ್ತು ತಮ್ಮ ಗುರಿಗಳತ್ತ ಗಮನ ಕೇಂದ್ರೀಕರಿಸುತ್ತಾರೆ. ಇವರಲ್ಲಿ ಕಂಡುಬರುವ ತಾಳ್ಮೆ, ವಿವೇಕ ಮತ್ತು ಕಾರ್ಯಪಟುತೆಯು ಅವರನ್ನು ಜೀವನದ ಬಹುತೇಕ ಕ್ಷೇತ್ರಗಳಲ್ಲಿ ಯಶಸ್ವಿಗಳನ್ನಾಗಿಸುತ್ತದೆ. ಈ ರಾಶಿಯವರನ್ನು ಬುಧ ಗ್ರಹ ಆಳುತ್ತಿದ್ದು ಅದು ಬುದ್ಧಿವಂತಿಕೆ, ಸಂವಹನ ಮತ್ತು ವಿಶ್ಲೇಷಣಾ ಸಾಮರ್ಥ್ಯದ ಸಂಕೇತವಾಗಿದೆ. ಆದ್ದರಿಂದ ಕನ್ಯಾ ರಾಶಿಯವರು ಯಾವ ಕಾರ್ಯವನ್ನೇ ಕೈಗೊಂಡರೂ ಅದನ್ನು ಯೋಜಿತವಾಗಿ ಮತ್ತು ಕ್ರಮಬದ್ಧವಾಗಿ ಮುನ್ನಡೆಸುತ್ತಾರೆ. ಅವರಲ್ಲಿ ಇರುವ ಈ ನಿಖರತೆ ಮತ್ತು ಶ್ರದ್ಧೆಯಿಂದ ಅವರು ತಮ್ಮ ಜೀವನದಲ್ಲಿ ಶಿಸ್ತಿನ ಮತ್ತು ಸಮತೋಲನದ ಪ್ರತೀಕವಾಗಿರುತ್ತಾರೆ. ಆದರೆ ಜ್ಯೋತಿಷ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲ ವಿಶಿಷ್ಟ ಸಂಖ್ಯೆಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಅದೃಷ್ಟ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರಬಲ್ಲವು. ಈ ಸಂಖ್ಯೆಗಳು ಅವರ ನೈಸರ್ಗಿಕ ಗುಣಲಕ್ಷಣಗಳನ್ನು ಬಲಪಡಿಸುತ್ತವೆ ಮತ್ತು ಅವರ ಜೀವನದ ದಿಕ್ಕು ಮತ್ತು ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುತ್ತವೆ. ಇವುಗಳು ಅವರ ಚಿಂತನೆಗೆ ಸ್ಪಷ್ಟತೆ, ನಿರ್ಧಾರಗಳಿಗೆ ದೃಢತೆ ಮತ್ತು ಕಾರ್ಯಗಳಿಗೆ ಯಶಸ್ಸು ತರುವ ಶಕ್ತಿಯನ್ನು ಹೊಂದಿವೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ತಮಗೆ ಬೇಕಾದ ಯಶಸ್ಸು ಮತ್ತು ಸಂತೃಪ್ತಿಯನ್ನು ಸಾಧಿಸಲು ಶ್ರಮಿಸುತ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವರು ತಾವೇ ತಮ್ಮ ಮೇಲೆ ಹೆಚ್ಚು ಒತ್ತಡ ಹಾಕಿಕೊಳ್ಳುವ ಸಾಧ್ಯತೆಯಿದೆ. ಈ ಸಂದರ್ಭದಲ್ಲಿ ಅವರ ಅದೃಷ್ಟದ ಸಂಖ್ಯೆಗಳು ಅವರಿಗೆ ಸಹನೆ, ಸಮತೋಲನ ಮತ್ತು ಧೈರ್ಯವನ್ನು ನೀಡುವಂತೆ ಕಾರ್ಯನಿರ್ವಹಿಸುತ್ತವೆ. ಈ ಸಂಖ್ಯೆಗಳು ಅವರ ಶ್ರಮವನ್ನು ಫಲಪ್ರದಗೊಳಿಸುವಲ್ಲಿ ಸಹಕಾರಿಯಾಗುತ್ತವೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಹಾಗಾದರೆ ಯಾವ ಸಂಖ್ಯೆಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಅತ್ಯಂತ ಅದೃಷ್ಟಕರವಾಗಿವೆ? ಯಾವ ಸಂಖ್ಯೆಗಳು ಅವರಿಗೆ ಧನಾತ್ಮಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ಸ್ಥಿರತೆಯನ್ನು ನೀಡುತ್ತವೆ? ಮತ್ತು ಈ ಸಂಖ್ಯೆಗಳ ಶಕ್ತಿಯನ್ನು ಹೇಗೆ ತಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಸಂಖ್ಯೆಗಳು ಕೇವಲ ಅಂಕೆಗಳಲ್ಲ, ಅವುಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತಗಳಾಗಿವೆ. ಸಂಖ್ಯೆ 5 ಕನ್ಯಾ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಚೈತನ್ಯಭರಿತ ಸಂಖ್ಯೆಯಾಗಿದ್ದು ಇದರ ಕಂಪನಗಳು ಅವರ ಜೀವನದಲ್ಲಿ ನವೀನತೆ, ಚುರುಕಿನ ಮನೋಭಾವ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳುವ ಶಕ್ತಿಯನ್ನು ತರುತ್ತವೆ. ಈ ಸಂಖ್ಯೆ ಬುಧ ಗ್ರಹದೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವುದರಿಂದ ಇದು ಕನ್ಯಾ ರಾಶಿಯವರ ಸ್ವಭಾವದ ಪ್ರಮುಖ ಅಂಶಗಳಾದ ಸಂವಹನ, ಬುದ್ಧಿಶಕ್ತಿ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಬುಧ ಗ್ರಹವು ವಿಚಾರಗಳ ವೇಗ, ತರ್ಕಬದ್ಧತೆ ಮತ್ತು ಮಾಹಿತಿ ವಿನಿಮಯದ ಸಂಕೇತವಾಗಿದ್ದು ಸಂಖ್ಯೆ 5 ಅದರ ಶಕ್ತಿಯನ್ನು ಹೆಚ್ಚಿಸುವ ಪಾತ್ರವಹಿಸುತ್ತದೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಕ್ರಮಬದ್ಧತೆ ಮತ್ತು ಯೋಜನೆಗಳನ್ನು ಪ್ರೀತಿಸುವವರು. ಆದರೆ ಸಂಖ್ಯೆ 5 ಅವರ ಜೀವನದಲ್ಲಿ ಹುರುಪು, ಸ್ವಾತಂತ್ರ್ಯ ಮತ್ತು ಹೊಸ ಅನುಭವಗಳನ್ನು ಸ್ವೀಕರಿಸುವ ಧೈರ್ಯವನ್ನು ತರುತ್ತದೆ. ಇದು ಅವರಿಗೆ ಬದಲಾವಣೆಯನ್ನು ಭಯಪಡುವ ಬದಲು ಅದನ್ನು ಅವಕಾಶವಾಗಿ ನೋಡುವ ಮನೋಭಾವವನ್ನು ಬೆಳೆಸುತ್ತದೆ. ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೊಸ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವುದು ಅಗತ್ಯವಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಸಂಖ್ಯೆ 5ರ ಶಕ್ತಿ ಕನ್ಯಾ ರಾಶಿಯವರಿಗೆ ತುರ್ತು ನಿರ್ಧಾರಗಳನ್ನು ಜಾಣ್ಮೆಯಿಂದ ತೆಗೆದುಕೊಳ್ಳಲು ನೆರವಾಗುತ್ತದೆ. ಸಂಖ್ಯೆ 5ನ ಮತ್ತೊಂದು ಪ್ರಮುಖ ಅಂಶವೇ ಅದರ ಸಂವಹನದ ಶಕ್ತಿ. ಕನ್ಯಾ ರಾಶಿಯವರು ತಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ವ್ಯಕ್ತಪಡಿಸಲು ಇಷ್ಟಪಡುತ್ತಾರೆ. ಈ ಸಂಖ್ಯೆ ಅವರ ಭಾಷಣ ಕೌಶಲ್ಯ, ಬರವಣಿಗೆ ಅಥವಾ ವೃತ್ತಿಜೀವನದಲ್ಲಿ ಸಂವಹನದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ.
ಅವರು ತಮ್ಮ ವಿಚಾರಧಾರೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಇತರರಿಗೆ ತಲುಪಿಸಲು ಮತ್ತು ಜನರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಟ್ಟಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಸಂಖ್ಯೆ 5 ಒಂದು ಚಲನೆಯ ಮತ್ತು ಪ್ರಗತಿಯ ಸಂಖ್ಯೆ ಆಗಿರುವುದರಿಂದ ಇದು ಕನ್ಯಾ ರಾಶಿಯವರಲ್ಲಿ ಹೊಸ ಕಲಿಕೆ, ಪ್ರಯಾಣ ಮತ್ತು ಅನುಭವಗಳ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಅವರ ಜೀವನವನ್ನು ಹೊಸ ಆಯಾಮಗಳಿಗೆ ಕರೆದೊಯ್ಯುತ್ತದೆ ಮತ್ತು ಅವರ ನಿತ್ಯ ಜೀವನಕ್ಕೆ ತಾಜಾತನವನ್ನು ನೀಡುತ್ತದೆ. ಇದರ ಪ್ರಭಾವದಿಂದ ಅವರು ತಮ್ಮ ಜೀವನವನ್ನು ಒಂದೇ ಮಾದರಿಯಲ್ಲಿ ಅಲ್ಲದೆ ವೈವಿಧ್ಯಮಯ ರೀತಿಯಲ್ಲಿ ಅನುಭವಿಸುವ ಆಸೆ ಹೊಂದುವರು. ಆರ್ಥಿಕ ಮತ್ತು ವೃತ್ತಿಜೀವನದ ದೃಷ್ಟಿಯಿಂದಲೂ ಸಂಖ್ಯೆ 5 ಕನ್ಯಾ ರಾಶಿಯವರಿಗೆ ಅದೃಷ್ಟಕರವಾಗಿದೆ. ಈ ಸಂಖ್ಯೆ ಚುರುಕಾದ ಆಲೋಚನೆ ಮತ್ತು ತ್ವರಿತ ನಿರ್ಧಾರಗಳ ಮೂಲಕ ಹೊಸ ಅವಕಾಶಗಳನ್ನು ಹಿಡಿಯಲು ಸಹಕಾರ ನೀಡುತ್ತದೆ. ಉದ್ಯಮ, ವ್ಯಾಪಾರ ಅಥವಾ ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದು ವಿಶೇಷವಾಗಿ ಲಾಭದಾಯಕವಾಗಿರಬಹುದು. ಭಾವನಾತ್ಮಕವಾಗಿ ಈ ಸಂಖ್ಯೆ ಕನ್ಯಾ ರಾಶಿಯವರಿಗೆ ಸಂಯಮ ಮತ್ತು ಸಮತೋಲನದ ಪಾಠವನ್ನು ಕಲಿಸುತ್ತದೆ. ಕೆಲವೊಮ್ಮೆ ಅವರು ಹೆಚ್ಚು ವಿಶ್ಲೇಷಣಾತ್ಮಕ ಅಥವಾ ಕಾಳಜಿಯುತವಾಗಿರಬಹುದು, ಆದರೆ ಸಂಖ್ಯೆ 5 ಅವರಿಗೆ ಜೀವನವನ್ನು ಹಗುರವಾಗಿ, ಉತ್ಸಾಹದಿಂದ ಮತ್ತು ಧೈರ್ಯದಿಂದ ಅನುಭವಿಸಲು ಪ್ರೇರೇಪಿಸುತ್ತದೆ. ಸಂಖ್ಯೆ 14 ಕನ್ಯಾ ರಾಶಿಯವರಿಗೆ ವಿಶಿಷ್ಟ ಪ್ರಭಾವ ಬೀರುವ ಅತ್ಯಂತ ಶಕ್ತಿಶಾಲಿ ಮತ್ತು ಚುರುಕಾದ ಸಂಖ್ಯೆಯಾಗಿದೆ. ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ ಇದು 1 ಮತ್ತು 4 ಎಂಬ ಎರಡು ವಿರೋಧಾಭಾಸದ ಶಕ್ತಿಗಳ ಸಮ್ಮಿಶ್ರಣದಿಂದ ನಿರ್ಮಿತವಾದ ಸಮತೋಲನದ ಸಂಕೇತವಾಗಿದೆ. ಸಂಖ್ಯೆ 1 ಹೊಸ ಆರಂಭ, ನಾಯಕತ್ವ, ದೃಢತೆ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಇತ್ತ ಸಂಖ್ಯೆ 4 ಸ್ಥಿರತೆ, ಕ್ರಮಬದ್ಧತೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಸಂಕೇತವಾಗಿದೆ. ಈ ಎರಡರ ಸಂಯೋಜನೆಯಾದ 14 ಸಂಖ್ಯೆಯು ಕನ್ಯಾ ರಾಶಿಯವರಲ್ಲಿ ಸಂಘಟಿತ ಚಿಂತನೆ ಮತ್ತು ಧೈರ್ಯಶೀಲ ಕ್ರಿಯಾಶೀಲತೆಯ ನಡುವಿನ ಸಮತೋಲನವನ್ನು ಸೃಷ್ಟಿಸುತ್ತದೆ. ಕನ್ಯಾ ರಾಶಿಯವರು ಸ್ವಭಾವತಃ ಶ್ರಮಶೀಲರು ಮತ್ತು ಸೂಕ್ಷ್ಮ ವಿಶ್ಲೇಷಕರು. ಅವರು ಯಾವ ಕೆಲಸವನ್ನಾದರೂ ನಿಖರವಾಗಿ ಮಾಡಲು ಆಸಕ್ತಿ ಹೊಂದಿರುತ್ತಾರೆ. ಸಂಖ್ಯೆ 14 ಅವರ ಈ ಸ್ವಭಾವಕ್ಕೆ ಹೊಸ ಆಯಾಮವನ್ನು ತರುತ್ತದೆ. ಅಂದರೆ ಅದು ಕೇವಲ ಯೋಜನೆ ಮಾಡುವುದಲ್ಲದೆ ಆ ಯೋಜನೆಗಳನ್ನು ಧೈರ್ಯದಿಂದ ಅನುಷ್ಠಾನಗೊಳಿಸಲು ಪ್ರೇರೇಪಿಸುತ್ತದೆ. 1ರ ಶಕ್ತಿಯು ಅವರಿಗೆ ಮುಂದಾಳತ್ವದ ಧೈರ್ಯವನ್ನು ನೀಡಿದರೆ 4ರ ಶಕ್ತಿಯು ಆ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಹಾಗೂ ಸಂಘಟಿತವಾಗಿ ನಿರ್ವಹಿಸಲು ಸಹಕಾರಿಯಾಗುತ್ತದೆ. ಈ ರೀತಿಯಲ್ಲಿ ಸಂಖ್ಯೆ 14 ಕನ್ಯಾ ರಾಶಿಯವರಿಗೆ ಹೊಸ ಉಪಕ್ರಮಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅಗತ್ಯವಾದ ದೃಷ್ಟಿಕೋನ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ. ಸಂಖ್ಯೆ 14ರ ಪ್ರಭಾವದಲ್ಲಿರುವಾಗ ಕನ್ಯಾ ರಾಶಿಯವರು ಬದಲಾವಣೆಯ ನಡುವೆ ಸ್ಥಿರತೆಯನ್ನು ಕಂಡುಕೊಳ್ಳುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುತ್ತಾರೆ. ಸಾಮಾನ್ಯವಾಗಿ ಈ ರಾಶಿಯವರು ನಿಶ್ಚಿತ ನಿಯಮ ಮತ್ತು ಕ್ರಮದೊಂದಿಗೆ ಬದುಕಲು ಇಷ್ಟಪಡುತ್ತಾರೆ. ಆದರೆ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಸವಾಲುಗಳು ಎದುರಾದಾಗ ಅವರು ಕೆಲವೊಮ್ಮೆ ಆತಂಕಕ್ಕೊಳಗಾಗಬಹುದು. ಈ ಸಂದರ್ಭಗಳಲ್ಲಿ ಸಂಖ್ಯೆ 14 ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ ಮತ್ತು ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲು ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡುತ್ತದೆ. ಇದು ಅವರಲ್ಲಿ ಮನೋಸ್ಥೈರ್ಯ, ಸಹನಶೀಲತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಅದೇ ವೇಳೆ ಈ ಸಂಖ್ಯೆ ಕನ್ಯಾ ರಾಶಿಯವರ ಆತ್ಮವಿಶ್ವಾಸ ಮತ್ತು ನವೀನತೆಯ ಮನೋಭಾವವನ್ನು ಉತ್ತೇಜಿಸುತ್ತದೆ. ಕೆಲವೊಮ್ಮೆ ಅವರು ತಮ್ಮ ಶಕ್ತಿಗಳನ್ನು ಅತಿಯಾದ ವಿಶ್ಲೇಷಣೆಯಲ್ಲಿ ಸೀಮಿತಗೊಳಿಸಬಹುದು, ಆದರೆ 14ರ ಶಕ್ತಿ ಅವರನ್ನು ಕ್ರಿಯಾತ್ಮಕವಾಗಿರಲು ಮತ್ತು ಹೊಸ ಮಾರ್ಗಗಳನ್ನು ಹುಡುಕಲು ಪ್ರೇರೇಪಿಸುತ್ತದೆ. ಇದು ಪರಿಪೂರ್ಣ ಯೋಜನೆಗೆ ಕಾಯುವ ಬದಲು ಈಗಲೇ ಆರಂಭಿಸು ಎಂಬ ಸಂದೇಶವನ್ನು ನೀಡುತ್ತದೆ. ಈ ಶಕ್ತಿ ಅವರ ವೃತ್ತಿಜೀವನದಲ್ಲಿ ಹೊಸ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳಲ್ಲಿ ಮುನ್ನಡೆಯಲು ಸಹಾಯ ಮಾಡುತ್ತದೆ. ಸಂಖ್ಯೆ 14 ಮತ್ತೊಂದು ಪ್ರಮುಖ ಅಂಶವೇ ಸಮತೋಲನದ ಪಾಠ.
1ರ ಉತ್ಸಾಹವು ಕೆಲವೊಮ್ಮೆ ತುರ್ತು ನಿರ್ಧಾರಗಳನ್ನು ತರಬಹುದು ಮತ್ತು 4ರ ನಿಯಮಾತ್ಮಕತೆ ಕೆಲವೊಮ್ಮೆ ನಿರ್ಬಂಧವನ್ನು ಉಂಟುಮಾಡಬಹುದು. ಆದರೆ ಈ 2ರ ಮಧ್ಯದ ಸಮತೋಲನವೇ ಜೀವನದಲ್ಲಿ ಯಶಸ್ಸಿನ ಕೀಲಿಕೈ. ಈ ಸಂಖ್ಯೆ ಕನ್ಯಾ ರಾಶಿಯವರನ್ನು ಅತಿಯಾದ ಪ್ಲಾನಿಂಗ್ ಮತ್ತು ಅತಿಯಾದ ಸಂವೇಗದ ನಡುವೆ ಮಧ್ಯಮ ಮಾರ್ಗವನ್ನು ಹಿಡಿಯಲು ಮಾರ್ಗದರ್ಶನ ನೀಡುತ್ತದೆ. ಆರ್ಥಿಕ ಮತ್ತು ವೃತ್ತಿಜೀವನದ ದೃಷ್ಟಿಯಿಂದಲೂ 14 ಸಂಖ್ಯೆ ಸ್ಥಿರ ಬೆಳವಣಿಗೆಯ ಸಂಕೇತವಾಗಿದೆ. ಇದು ಹಣಕಾಸಿನಲ್ಲಿ ಜಾಣ್ಮೆ, ಸಮಯೋಚಿತ ಹೂಡಿಕೆ ಮತ್ತು ಪರಿಶ್ರಮದಿಂದ ಸಂಪಾದಿತ ಯಶಸ್ಸನ್ನು ತರುತ್ತದೆ. ಕನ್ಯಾ ರಾಶಿಯವರು ತಮ್ಮ ಆರ್ಥಿಕ ನಿರ್ಧಾರಗಳನ್ನು ಕ್ರಮಬದ್ಧವಾಗಿ ಆದರೆ ಧೈರ್ಯದಿಂದ ತೆಗೆದುಕೊಂಡರೆ 14ರ ಶಕ್ತಿ ಅವರಿಗೆ ದೃಢ ಅಡಿಪಾಯದ ಮೇಲೆ ಸಮೃದ್ಧಿ ತರಲು ಸಹಾಯ ಮಾಡುತ್ತದೆ. ಮಾನಸಿಕ ಮತ್ತು ಭಾವನಾತ್ಮಕ ದೃಷ್ಟಿಯಿಂದಲೂ ಈ ಸಂಖ್ಯೆ ಮಹತ್ವದ ಪ್ರಭಾವ ಬೀರುತ್ತದೆ. ಇದು ಕನ್ಯಾ ರಾಶಿಯವರಲ್ಲಿ ಆಂತರಿಕ ಶಾಂತಿ ಮತ್ತು ಆತ್ಮಸಾಧನೆಯ ಭಾವನೆಗಳನ್ನು ಉಂಟುಮಾಡುತ್ತದೆ. ಅವರು ತಮ್ಮ ಜೀವನದಲ್ಲಿ ನಿಯಮವನ್ನು ಕಾಪಾಡಿಕೊಂಡು ಅದೇ ಸಮಯದಲ್ಲಿ ಹೊಸ ಅನುಭವಗಳಿಗೆ ತೆರೆದ ಮನಸ್ಸಿನಿಂದ ಎದುರಿಸಲು ಕಲಿಯುತ್ತಾರೆ. ದೈನಂದಿನ ಜೀವನದಲ್ಲಿ ಸಂಖ್ಯೆ 14ರ ಶಕ್ತಿಯನ್ನು ಅನುಭವಿಸಲು ಕನ್ಯಾ ರಾಶಿಯವರು ಈ ಸಂಖ್ಯೆಯನ್ನು ತಮ್ಮ ವೇಳಾಪಟ್ಟಿಗಳಲ್ಲಿ, ದಿನಾಂಕಗಳಲ್ಲಿ ಅಥವಾ ಪ್ರಮುಖ ನಿರ್ಧಾರಗಳಲ್ಲಿ ಒಳಗೊಳ್ಳಬಹುದು. ಉದಾಹರಣೆಗೆ 14ನೇ ದಿನ ಅಥವಾ 14ರಂದು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದು ಅಥವಾ ಮಹತ್ವದ ಒಪ್ಪಂದಗಳನ್ನು ಮಾಡುವುದು ಅವರಿಗೆ ಶುಭಕರವಾಗಬಹುದು. ಸಂಖ್ಯೆ 23 ಕನ್ಯಾ ರಾಶಿಯವರಿಗೆ ಅತ್ಯಂತ ಚುರುಕಾದ ಮತ್ತು ಪ್ರೇರಣಾದಾಯಕ ಶಕ್ತಿಯನ್ನು ನೀಡುವ ಸಂಖ್ಯೆಯಾಗಿದೆ. ಈ ಸಂಖ್ಯೆ 2 ಮತ್ತು 3 ಎಂಬ 2 ವಿಭಿನ್ನ ಶಕ್ತಿಗಳ ಸಮ್ಮಿಶ್ರಣವಾಗಿದ್ದು, 2 ಸಂಖ್ಯೆಗಳಲ್ಲಿಯೂ ಕನ್ಯಾ ರಾಶಿಯವರ ಸ್ವಭಾವಕ್ಕೆ ಆಳವಾದ ಸಂಬಂಧವಿದೆ. ಸಂಖ್ಯೆ 2 ಸಾಮರಸ್ಯ, ಸಹಕಾರ, ರಾಜತಾಂತ್ರಿಕತೆ ಮತ್ತು ಒಳನೋಟವನ್ನು ಪ್ರತಿನಿಧಿಸಿದರೆ, ಸಂಖ್ಯೆ 3 ಸೃಜನಶೀಲತೆ, ಸಂವಹನ ಮತ್ತು ಉತ್ಸಾಹವನ್ನು ಸಂಕೇತಿಸುತ್ತದೆ. ಈ 2ರ ಸಂಯೋಜನೆಯಾದ ಸಂಖ್ಯೆ 23 ಕನ್ಯಾ ರಾಶಿಯವರಲ್ಲಿ ಸಮತೋಲನ ಮತ್ತು ಪ್ರೇರಣೆಯ ನಡುವಿನ ಸೌಂದರ್ಯಪೂರ್ಣ ಶಕ್ತಿಯನ್ನು ನಿರ್ಮಿಸುತ್ತದೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ವಿಶ್ಲೇಷಣಾತ್ಮಕ, ತಾಳ್ಮೆಯುಳ್ಳ ಮತ್ತು ಪ್ರಾಯೋಗಿಕ ವ್ಯಕ್ತಿಗಳಾಗಿರುತ್ತಾರೆ. ಅವರು ಅತಿಯಾದ ವಿವರಗಳಿಗೆ ಗಮನ ಕೊಡುತ್ತಾರೆ ಮತ್ತು ಕೆಲಸಗಳಲ್ಲಿ ಪೂರಕತೆಯನ್ನು ಹುಡುಕುತ್ತಾರೆ. ಆದರೆ ಕೆಲವೊಮ್ಮೆ ಈ ನಿಖರತೆ ಅವರಲ್ಲಿ ಸ್ವಲ್ಪ ಗಂಭೀರತೆ ಮತ್ತು ಒತ್ತಡವನ್ನು ತರಬಹುದು. ಅಲ್ಲಿ ಸಂಖ್ಯೆ 23ರ ಶಕ್ತಿ ಅವರ ಜೀವನಕ್ಕೆ ಹೊಸ ಜೀವಂತಿಕೆಯನ್ನು ತುಂಬುತ್ತದೆ. ಈ ಸಂಖ್ಯೆ ತೀವ್ರ ಪ್ರಾಯೋಗಿಕ ಚಿಂತನೆಗೆ ಸೃಜನಾತ್ಮಕತೆಯ ಮಿಶ್ರಣವನ್ನು ನೀಡುತ್ತದೆ. ಅಂದರೆ ಕನ್ಯಾ ರಾಶಿಯವರು ತಮ್ಮ ಬುದ್ಧಿವಂತಿಕೆಯ ಬಳಕೆಯೊಂದಿಗೆ ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಪ್ರೇರೇಪಿತರಾಗುತ್ತಾರೆ. ಸಂಖ್ಯೆ 2ರ ಶಾಂತ ಮತ್ತು ಸಹಕಾರದ ಸ್ವಭಾವ ಕನ್ಯಾ ರಾಶಿಯವರಲ್ಲಿ ಸಹಾನುಭೂತಿ ಮತ್ತು ಸಮತೋಲನದ ಗುಣವನ್ನು ಹೆಚ್ಚಿಸುತ್ತದೆ. ಇತರರೊಂದಿಗೆ ಸಹಕಾರದಿಂದ ಕೆಲಸ ಮಾಡುವ ಸಾಮರ್ಥ್ಯ, ಸ್ನೇಹಪರ ಸಂವಹನ ಮತ್ತು ರಾಜತಾಂತ್ರಿಕ ವರ್ತನೆ ಇವೆಲ್ಲವೂ 2ರ ಪ್ರಭಾವದಿಂದ ಬಲಗೊಳ್ಳುತ್ತವೆ. ಸಂಖ್ಯೆ 3ರ ಉತ್ಸಾಹ ಮತ್ತು ಕಲಾತ್ಮಕತೆ ಅವರಲ್ಲಿ ಹರ್ಷ, ಚುರುಕುತನ ಮತ್ತು ಆತ್ಮವಿಶ್ವಾಸದ ಕಿರಣವನ್ನು ಬೆಳಗಿಸುತ್ತದೆ. ಈ 2 ಸಂಖ್ಯೆಗಳ ಸಂಯೋಜನೆಯಾದ 23 ಕನ್ಯಾ ರಾಶಿಯವರಿಗೆ ಮೈಂಡ್ ಮತ್ತು ಹಾರ್ಟ್ ನಡುವಿನ ಸಮತೋಲನವನ್ನು ಕಲಿಸುತ್ತದೆ. ಈ ಸಂಖ್ಯೆಯು ಕನ್ಯಾ ರಾಶಿಯವರಲ್ಲಿ ಸಾಮಾಜಿಕ ಚೈತನ್ಯವನ್ನು ಉತ್ತೇಜಿಸುತ್ತದೆ. ಸಹಜವಾಗಿ ಒಳನೋಟಪೂರ್ಣ ಹಾಗೂ ಸಂಯಮಿತ ಸ್ವಭಾವದ ಇವರಿಗೆ 23ರ ಶಕ್ತಿ ಇತರರೊಂದಿಗೆ ಮುಕ್ತವಾಗಿ ಮಾತನಾಡುವ, ಹೊಸ ಸ್ನೇಹಗಳನ್ನು ಕಟ್ಟಿಕೊಳ್ಳುವ ಮತ್ತು ತಮ್ಮ ಆಲೋಚನೆಗಳನ್ನು ಪ್ರಭಾವಶಾಲಿಯಾಗಿ ಹಂಚಿಕೊಳ್ಳುವ ಧೈರ್ಯವನ್ನು ನೀಡುತ್ತದೆ. ಇದರಿಂದ ಅವರ ವೈಯಕ್ತಿಕ ಮತ್ತು ವೃತ್ತಿಜೀವನ ಎರಡರಲ್ಲಿಯೂ ಸಂವಹನದ ಗುಣಮಟ್ಟವು ಉತ್ತಮಗೊಳ್ಳುತ್ತದೆ. ಸಂಖ್ಯೆ 23 ಕೇವಲ ಸೃಜನಶೀಲತೆ ಮತ್ತು ಸಾಮಾಜಿಕತೆಯಷ್ಟೇ ಅಲ್ಲ, ಸಕಾರಾತ್ಮಕ ಚಿಂತನೆ ಮತ್ತು ಉತ್ಸಾಹದ ಶಕ್ತಿಯನ್ನು ತರಿಸುತ್ತದೆ. ಕನ್ಯಾ ರಾಶಿಯವರು ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಚಿಂತಿಸುವ ಪ್ರವೃತ್ತಿಯುಳ್ಳವರು,
ಅವರು ಯಾವುದನ್ನಾದರೂ ಮಾಡಲು ಮುಂಚೆ ಅತಿಯಾದ ವಿಶ್ಲೇಷಣೆ ನಡೆಸಬಹುದು. ಈ ಸಂಖ್ಯೆ ಆ ಚಿಂತನೆಯ ಭಾರವನ್ನು ತಗ್ಗಿಸಿ ಜೀವನವನ್ನು ಹಗುರವಾಗಿ ಉತ್ಸಾಹದಿಂದ ಎದುರಿಸಲು ಪ್ರೇರೇಪಿಸುತ್ತದೆ. ಇದು ಕಾಳಜಿ ವಹಿಸು ಆದರೆ ಆನಂದಿಸು ಕೂಡ ಎಂಬ ಸಂದೇಶವನ್ನು ನೀಡುತ್ತದೆ. ಸಂಖ್ಯೆ 23ರ ಪ್ರಭಾವದಿಂದ ಕನ್ಯಾ ರಾಶಿಯವರು ತಮ್ಮ ಆಲೋಚನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹಂಚಿಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಅವರು ಕೇವಲ ತಮ್ಮ ಕೆಲಸದ ಮೂಲಕವಲ್ಲ, ಮಾತು ಮತ್ತು ಬರಹದ ಮೂಲಕವೂ ಪ್ರಭಾವ ಬೀರುವ ಶಕ್ತಿ ಹೊಂದಿರುತ್ತಾರೆ. ಈ ಸಂಖ್ಯೆ ಅವರಿಗೆ ಸಾರ್ವಜನಿಕ ಭಾಷಣ, ಬರವಣಿಗೆ, ಕಲೆ ಅಥವಾ ಶಿಕ್ಷಣದ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರಬಹುದು. ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ 23ರ ಶಕ್ತಿ ಸಂತೋಷ ಮತ್ತು ಮನೋಶಾಂತಿಯ ಅಂಶವನ್ನು ಹೆಚ್ಚಿಸುತ್ತದೆ. ಇದು ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಆಂತರಿಕ ನೆಮ್ಮದಿಯನ್ನು ಉಂಟುಮಾಡಿ ಅವರ ಸುತ್ತಲಿನ ಸಂಬಂಧಗಳಲ್ಲಿ ಹೆಚ್ಚು ಹರ್ಷ ಮತ್ತು ಸಾಮರಸ್ಯವನ್ನು ತರಲು ಸಹಕಾರಿಯಾಗುತ್ತದೆ. ಈ ಸಂಖ್ಯೆ ಅವರ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕತೆಯ ಅಲೆಗಳನ್ನು ತರುತ್ತದೆ. ಇದರಿಂದ ಅವರು ಹೆಚ್ಚು ಆತ್ಮವಿಶ್ವಾಸದಿಂದ ಮತ್ತು ಸಂತೃಪ್ತಿಯಿಂದ ಬದುಕಲು ಪ್ರೇರೇಪಿತರಾಗುತ್ತಾರೆ. ಇನ್ನೊಂದು ಆಸಕ್ತಿದಾಯಕ ಅಂಶವೆಂದರೆ ಸಂಖ್ಯೆ 23 ಕೆಲವು ಪುರಾತನ ಸಂಖ್ಯಾಶಾಸ್ತ್ರ ಪಂಥಗಳಲ್ಲಿ ಅದೃಷ್ಟದ ತಾರೆ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಇದು ಅವಕಾಶಗಳ ಬಾಗಿಲು ತೆರೆಯುವ, ಅಂದರೆ ಅಪ್ರತೀಕ್ಷಿತವಾದ ಸಂದರ್ಭಗಳಲ್ಲಿ ಹೊಸ ಅವಕಾಶಗಳನ್ನು ತರಬಲ್ಲ ಶಕ್ತಿಯಾಗಿದೆ. ಕನ್ಯಾ ರಾಶಿಯವರು ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದಾಗ ಈ ಸಂಖ್ಯೆ ಅವರ ಪ್ರಯತ್ನಗಳಿಗೆ ಆಕಸ್ಮಿಕ ಆದರೆ ಸಂತೋಷಕರ ಫಲಿತಾಂಶಗಳನ್ನು ತರಬಲ್ಲದು. ಸಂಖ್ಯೆ 32 ಕನ್ಯಾ ರಾಶಿಯವರಿಗೆ ವಿಶೇಷ ಶಕ್ತಿಯುಳ್ಳ ಮತ್ತು ಆಳವಾದ ಅರ್ಥ ಹೊಂದಿದ ಸಂಖ್ಯೆಯಾಗಿದೆ. ಇದು ಸಂಖ್ಯೆ 23ರ ಹಿಮ್ಮುಖ ರೂಪವಾಗಿದ್ದರೂ ಅದರಲ್ಲಿರುವ ಶಕ್ತಿಯ ಕಂಪನ ಸಂಪೂರ್ಣವಾಗಿ ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ. 3 ಮತ್ತು 2 ಎಂಬ ಸಂಖ್ಯೆಗಳ ಸಂಯೋಜನೆಯಾದ 32 ಸೃಜನಶೀಲತೆ, ಸಹಕಾರ ಮತ್ತು ಸ್ಥಿರತೆಯ ನಡುವೆ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆ ಕನ್ಯಾ ರಾಶಿಯವರ ನೈಜ ಸ್ವಭಾವವಾದ ತಾಳ್ಮೆ, ಪ್ರಾಯೋಗಿಕತೆ ಮತ್ತು ವಿಶ್ಲೇಷಣಾತ್ಮಕತೆಯೊಂದಿಗೆ ಸಮರಸವಾಗಿ ಬೆರೆಯುತ್ತದೆ. ಸಂಖ್ಯೆ 3 ಎಂದರೆ ಉತ್ಸಾಹ, ಸಂವಹನ ಮತ್ತು ಸೃಜನಾತ್ಮಕ ಅಭಿವ್ಯಕ್ತಿ. ಇದು ಹೊಸ ಆಲೋಚನೆಗಳನ್ನು ಹೊರಹಾಕುವ, ತಮ್ಮ ಆಂತರಿಕ ಪ್ರತಿಭೆಯನ್ನು ತೋರಿಸುವ ಮತ್ತು ಇತರರೊಂದಿಗೆ ಆನಂದದಿಂದ ಸಂಪರ್ಕಿಸುವ ಶಕ್ತಿಯಾಗಿದೆ. ಇದರ ಪಕ್ಕದಲ್ಲಿರುವ ಸಂಖ್ಯೆ 2 ಸಹಕಾರ, ರಾಜತಾಂತ್ರಿಕತೆ ಮತ್ತು ಸಾಮರಸ್ಯದ ಸಂಕೇತವಾಗಿದೆ. ಈ ಎರಡರ ಸಂಯೋಜನೆಯಾದ 32 ತಂಡದ ಕೆಲಸ ಮತ್ತು ಸಂವಹನದ ಮೂಲಕ ಯಶಸ್ಸು ಸಾಧಿಸುವ ಶಕ್ತಿಯಾಗಿದೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಏಕಾಂಗಿಯಾಗಿ ಕೆಲಸ ಮಾಡುವವರಾಗಿದ್ದು, ತಮ್ಮ ಕೆಲಸದ ಮೇಲೆ ಸಂಪೂರ್ಣ ಕೇಂದ್ರೀಕರಿಸುವ ಗುಣ ಹೊಂದಿರುತ್ತಾರೆ. ಆದರೆ ಸಂಖ್ಯೆ 32 ಅವರಿಗೆ ತಂಡದ ಸಹಭಾಗಿತ್ವದ ಮಹತ್ವವನ್ನು ಕಲಿಸುತ್ತದೆ. ಅಂದರೆ ಒಬ್ಬರ ಶ್ರಮಕ್ಕಿಂತ ಒಟ್ಟಿನ ಶಕ್ತಿ ದೊಡ್ಡದು ಎಂಬ ಸಂದೇಶವನ್ನು ನೀಡುತ್ತದೆ. ಈ ಸಂಖ್ಯೆಯು ಕನ್ಯಾ ರಾಶಿಯವರ ಜೀವನದಲ್ಲಿ ಸಹಕಾರದ ಮನೋಭಾವವನ್ನು ಉತ್ತೇಜಿಸುತ್ತದೆ. ಇತರರ ಅಭಿಪ್ರಾಯಗಳನ್ನು ಕೇಳುವುದು, ಅವರಿಂದ ಕಲಿಯುವುದು ಮತ್ತು ಒಟ್ಟಿಗೆ ಕೆಲಸ ಮಾಡುವ ಗುಣವನ್ನು ಈ ಸಂಖ್ಯೆ ಬೆಳೆಸುತ್ತದೆ. ಇದರಿಂದ ಅವರು ಕೇವಲ ಉತ್ತಮ ಸಹೋದ್ಯೋಗಿಗಳಾಗುವುದಷ್ಟೇ ಅಲ್ಲ, ಪ್ರಭಾವಶಾಲಿ ನಾಯಕರಾಗಿಯೂ ಬೆಳೆದು ಬರುತ್ತಾರೆ. ಸಂಖ್ಯೆ 32ರ ಪ್ರಭಾವದಿಂದ ಕನ್ಯಾ ರಾಶಿಯವರು ತಮ್ಮ ಸಾಮಾಜಿಕ ಬೌದ್ಧಿಕತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಅಂದರೆ ಇತರರ ಭಾವನೆಗಳನ್ನು ಗುರುತಿಸುವ, ಅರ್ಥಮಾಡಿಕೊಳ್ಳುವ ಮತ್ತು ಸಹಾನುಭೂತಿಯುತವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು. ಸಂಖ್ಯೆ 32 ನವೆಂಬರ್ ಶಕ್ತಿಯು ಸ್ಥಿರತೆಯಲ್ಲಿಯೂ ಚಲನೆಯಲ್ಲಿ ಸ್ಥಿರತೆ ಎಂಬ ತತ್ವವನ್ನು ಪ್ರತಿನಿಧಿಸುತ್ತದೆ. ಅದು ಕನ್ಯಾ ರಾಶಿಯವರಿಗೆ ಹೇಳುವ ಸಂದೇಶವೆಂದರೆ ಬದಲಾವಣೆಗಳಿಗೆ ತೆರೆದುಕೊಳ್ಳಿ, ಆದರೆ ನಿಮ್ಮ ನೆಲೆಯು ಸದೃಢವಾಗಿರಲಿ. ಕನ್ಯಾ ರಾಶಿಯವರು ಪ್ರಾಯೋಗಿಕರು.
ಆದರೆ ಕೆಲವೊಮ್ಮೆ ಹೆಚ್ಚು ಚಿಂತನೆ ಮಾಡುವುದರಿಂದ ಹೊಸ ಅವಕಾಶಗಳನ್ನು ತಪ್ಪಿಸಿಕೊಳ್ಳಬಹುದು. ಈ ಸಂಖ್ಯೆ ಅವರಿಗೆ ಬದಲಾವಣೆ ಮತ್ತು ಹೊಸ ಅನುಭವಗಳತ್ತ ಹೆಜ್ಜೆ ಹಾಕಲು ಪ್ರೇರೇಪಿಸುತ್ತದೆ. ಅದೇ ಸಮಯದಲ್ಲಿ ಒಳಗಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸಂಖ್ಯೆ 32ರ ಮತ್ತೊಂದು ವಿಶಿಷ್ಟ ಅಂಶವೆಂದರೆ ಇದು ಸಂಬಂಧಗಳಲ್ಲಿ ಮತ್ತು ತಂಡದ ಕೆಲಸದಲ್ಲಿ ನಂಬಿಕೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆ ಸೌಹಾರ್ದತೆ ಮತ್ತು ವಿಶ್ವಾಸದ ಬಲದಿಂದ ಬರುವ ಸಾಧನೆಗಳನ್ನು ಸೂಚಿಸುತ್ತದೆ. ಕನ್ಯಾ ರಾಶಿಯವರು ತಮ್ಮ ಶ್ರಮದಿಂದಲೇ ಯಶಸ್ಸನ್ನು ಹುಡುಕುವವರು, ಆದರೆ ಈ ಸಂಖ್ಯೆಯು ಅವರಿಗೆ ಸಹಾಯ ಕೇಳುವುದು ಒಂದು ಶಕ್ತಿ ಎಂಬ ಅರಿವನ್ನು ನೀಡುತ್ತದೆ. ಇದು ಅವರನ್ನು ಸಹಕಾರದ ಮೂಲಕ ಉನ್ನತಿಗೆ ಕೊಂಡೊಯ್ಯುತ್ತದೆ, ಅಂದರೆ ಪರಸ್ಪರ ಬೆಂಬಲ ಮತ್ತು ವಿಶ್ವಾಸದಿಂದ ಯಶಸ್ಸು ಸಾಧಿಸಲು ಪ್ರೇರೇಪಿಸುತ್ತದೆ. ಸಂಖ್ಯೆ 32 ಕೇವಲ ಬಾಹ್ಯ ಜೀವನದ ಶಕ್ತಿಯನ್ನು ಮಾತ್ರವಲ್ಲ, ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಇದು ಮನಸ್ಸಿನ ಸ್ಥಿರತೆ ಮತ್ತು ಆತ್ಮವಿಶ್ವಾಸದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿರುವವರು ತಮ್ಮ ಭಾವನೆಗಳನ್ನು ಸಮತೋಲನಗೊಳಿಸಲು, ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಅನಾವಶ್ಯಕ ಆತಂಕದಿಂದ ದೂರ ಇರಲು ಸಾಧ್ಯವಾಗುತ್ತದೆ. ಕನ್ಯಾ ರಾಶಿಯವರು ಕೆಲವೊಮ್ಮೆ ಪರಿಪೂರ್ಣತೆಯ ಆಸೆಗಾಗಿ ತಾವೇ ತಮ್ಮ ಮೇಲೆ ಒತ್ತಡ ಹಾಕಿಕೊಳ್ಳುತ್ತಾರೆ. ಸಂಖ್ಯೆ 32 ಈ ಒತ್ತಡವನ್ನು ನಿವಾರಿಸಿ ಪ್ರತಿಯೊಂದು ಪ್ರಯತ್ನವೂ ಪ್ರಗತಿಯ ಒಂದು ಹಂತ ಎಂಬ ದೃಷ್ಟಿಕೋನವನ್ನು ನೀಡುತ್ತದೆ. ಸಂಖ್ಯೆ 50 ಕನ್ಯಾ ರಾಶಿಯವರ ಜೀವನದಲ್ಲಿ ವಿಶೇಷ ಮತ್ತು ಆಳವಾದ ಅರ್ಥವನ್ನು ಹೊಂದಿರುವ ಸಂಖ್ಯೆಯಾಗಿದೆ. ಇದು 5 ಮತ್ತು 0 ಎಂಬ ಎರಡು ಸಂಖ್ಯೆಗಳ ಸಂಯೋಜನೆಯಾಗಿದ್ದು, ಎರಡು ಶಕ್ತಿಶಾಲಿ ಕಂಪನಗಳನ್ನು ಒಳಗೊಂಡಿವೆ. ಸಂಖ್ಯೆ 5 ತನ್ನ ಸಹಜ ಉತ್ಸಾಹ, ಬದಲಾವಣೆಯನ್ನು ಸ್ವೀಕರಿಸುವ ಶಕ್ತಿ, ಸಂವಹನ ಸಾಮರ್ಥ್ಯ ಮತ್ತು ಹೊಂದಿಕೊಳ್ಳುವಿಕೆಯ ಸಂಕೇತವಾಗಿದೆ. ಇತ್ತ 0 ಒಂದು ಅನಂತತೆ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪೂರ್ಣತೆಯ ಪ್ರತೀಕವಾಗಿದೆ. ಈ ಎರಡು ಸಂಖ್ಯೆಗಳು ಸೇರಿ ನಿರ್ಮಿಸುವ ಶಕ್ತಿ ಕನ್ಯಾ ರಾಶಿಯವರ ವ್ಯಕ್ತಿತ್ವದ ಆಳಕ್ಕೆ ಸ್ಪಂದಿಸುತ್ತದೆ. ಪ್ರಾಯೋಗಿಕತೆ ಮತ್ತು ಬದಲಾವಣೆಯ ಸಮತೋಲನ, ಕಾರ್ಯನಿಷ್ಠೆ ಮತ್ತು ಆಧ್ಯಾತ್ಮಿಕ ಅರಿವಿನ ಮಿಶ್ರಣ. ಸಂಖ್ಯೆ 50 ಎಂದರೆ ಕೇವಲ ಬಾಹ್ಯ ಯಶಸ್ಸಿನ ಸಂಖ್ಯೆಯಲ್ಲ, ಇದು ಆಂತರಿಕ ಮುಕ್ತಿಯ ಮತ್ತು ಪೂರ್ಣತೆಯ ಪಥವನ್ನು ಸೂಚಿಸುತ್ತದೆ. ಕನ್ಯಾ ರಾಶಿಯವರು ಸ್ವಭಾವತಃ ನಿಯಮಿತ, ಸೂಕ್ಷ್ಮ ಮತ್ತು ವಿಶ್ಲೇಷಣಾತ್ಮಕರಾಗಿದ್ದಾರೆ. ಅವರು ಪ್ರತಿಯೊಂದು ಕೆಲಸದಲ್ಲೂ ಕ್ರಮ ಮತ್ತು ನಿಖರತೆಯನ್ನು ಹುಡುಕುತ್ತಾರೆ. ಆದರೆ ಸಂಖ್ಯೆ 50 ಅವರಲ್ಲಿ ಹೊಸ ಉಸಿರು ತುಂಬುತ್ತದೆ. ಇದು ಅವರಿಗೆ ಜೀವನದ ಮೇಲೆ ಹೆಚ್ಚು ಮುಕ್ತ ಮತ್ತು ಧೈರ್ಯಶಾಲಿ ದೃಷ್ಟಿಕೋನವನ್ನು ಸ್ವೀಕರಿಸಲು ಸಹಾಯ ಮಾಡುತ್ತದೆ. ಅಂದರೆ ನಿಯಮಗಳಿಗೆ ಬದ್ಧರಾಗಿದ್ದರೂ ಹೊಸ ಅನುಭವಗಳನ್ನು ಹೆದರುವ ಬದಲು ಅವುಗಳನ್ನು ಸ್ವೀಕರಿಸಲು ಪ್ರೇರೇಪಿಸುತ್ತದೆ. ಈ ಸಂಖ್ಯೆಯಲ್ಲಿರುವ 5ರ ಶಕ್ತಿ ಅವರಿಗೆ ಚಲನೆ, ಬದಲಾವಣೆ ಮತ್ತು ಪ್ರಗತಿಯ ಸಂದೇಶವನ್ನು ನೀಡುತ್ತದೆ. ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ನಿಶ್ಚಿತ ಪಥವನ್ನು ಅನುಸರಿಸುವವರು, ಆದರೆ ಕೆಲವೊಮ್ಮೆ ಆ ಪಥವು ತುಂಬಾ ನಿಯಮಬದ್ಧವಾಗಿರಬಹುದು. 50ರ ಶಕ್ತಿ ಅವರಿಗೆ ಬದಲಾವಣೆಯೊಂದಿಗೆ ಬರುವ ಅವಕಾಶಗಳನ್ನು ಅರಿತುಕೊಳ್ಳುವ ಜ್ಞಾನ ನೀಡುತ್ತದೆ. ಇದು ಅವರಿಗೆ ಬದಲಾವಣೆ ಎಂದರೆ ಅನಿಶ್ಚಿತತೆ ಅಲ್ಲ, ಅದು ಬೆಳವಣಿಗೆಗೆ ದಾರಿ ಎಂಬ ಅರಿವನ್ನು ತರುತ್ತದೆ. ಈ ಶಕ್ತಿಯು ಹೊಸ ಉದ್ಯೋಗ, ಹೊಸ ಸಂಪರ್ಕಗಳು ಅಥವಾ ಹೊಸ ಚಿಂತನೆಯ ಮಾದರಿಗಳನ್ನು ಸ್ವೀಕರಿಸುವಲ್ಲಿ ಆತ್ಮವಿಶ್ವಾಸ ನೀಡುತ್ತದೆ. ಇದರಲ್ಲಿ ಇರುವ 0ರ ಶಕ್ತಿ 5ರ ಎಲ್ಲಾ ಗುಣಲಕ್ಷಣಗಳನ್ನು ವಿಸ್ತರಿಸಿ ಅವುಗಳಿಗೆ ಆಧ್ಯಾತ್ಮಿಕ ಗಂಭೀರತೆಯನ್ನು ನೀಡುತ್ತದೆ. 0 ಎಂದರೆ ಸಂಪೂರ್ಣತೆ, ಆಲೋಚನೆಯ ಪ್ರಾರಂಭ ಮತ್ತು ಅಂತ್ಯ ಎರಡನ್ನೂ ಸಂಕೇತಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಚಕ್ರದ ಮುಕ್ತಾಯ ಮತ್ತು ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ. ಕನ್ಯಾ ರಾಶಿಯವರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಹೊಸ ಹಾದಿಗಳನ್ನು ತೆರೆದಿಡಲು ತಯಾರಾಗಿರುತ್ತಾರೆ ಮತ್ತು 50ರ ಪ್ರಭಾವವು ಈ ಪರಿವರ್ತನೆಯ ಪ್ರಕ್ರಿಯೆಯನ್ನು ನಿಗದಿತ, ಶಾಂತ ಮತ್ತು ವಿಶ್ವಾಸಪೂರ್ಣವಾಗಿಸಲು ಸಹಾಯ ಮಾಡುತ್ತದೆ.
ಸಂಖ್ಯೆ 50 ಕನ್ಯಾ ರಾಶಿಯವರಿಗೆ ಸಂವಹನದ ಕಲೆ ಬೆಳೆಸುವಲ್ಲಿ ಸಹಾಯಕರಾಗಿದೆ. 5ರ ಶಕ್ತಿ ಮಾತನಾಡುವ ಕೌಶಲ್ಯ ಮತ್ತು ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. 0 ಅದಕ್ಕೆ ಆಳವಾದ ಅರ್ಥ ಮತ್ತು ಧ್ವನಿಯುಳ್ಳ ಸಂವೇದನೆಯನ್ನು ನೀಡುತ್ತದೆ. ಇದರಿಂದ ಕನ್ಯಾ ರಾಶಿಯವರು ತಮ್ಮ ಆಲೋಚನೆಗಳನ್ನು ಮಾತ್ರವಲ್ಲ, ತಮ್ಮ ಭಾವನೆಗಳನ್ನು ಸಹ ಸ್ಪಷ್ಟವಾಗಿ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಸಂಖ್ಯೆ ಅವರಿಗೆ ಕೇವಲ ಮಾತನಾಡುವ ಶಕ್ತಿ ಮಾತ್ರವಲ್ಲ, ಆಲಿಸುವ ಶಕ್ತಿ ಕೂಡ ನೀಡುತ್ತದೆ. ಇದು ನಿಜವಾದ ಸಂವಹನದ ಮೂಲವಾಗಿದೆ. ದೈನಂದಿನ ಜೀವನದಲ್ಲಿ ಸಂಖ್ಯೆ 50 ಕನ್ಯಾ ರಾಶಿಯವರಲ್ಲಿ ಸ್ವಾತಂತ್ರ್ಯ ಮತ್ತು ಸಮತೋಲನದ ಗುಣವನ್ನು ಬೆಳೆಸುತ್ತದೆ. ಇದು ಅವರಿಗೆ ಕೆಲಸ ಮತ್ತು ವಿಶ್ರಾಂತಿ, ಯೋಚನೆ ಮತ್ತು ಕ್ರಿಯೆ, ಬುದ್ಧಿ ಮತ್ತು ಭಾವನೆಗಳ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಗುರಿಗಳತ್ತ ಹೆಚ್ಚು ಕೇಂದ್ರೀಕರಿಸುವವರಾಗಿದ್ದು, ಕೆಲವೊಮ್ಮೆ ಅವರು ಜೀವನದ ಆನಂದವನ್ನು ಮರೆತುಬಿಡುತ್ತಾರೆ. ಸಂಖ್ಯೆ 50 ಅವರಿಗೆ ಸ್ಮರಿಸುತ್ತದೆ, ತೃಪ್ತಿ ಕೇವಲ ಸಾಧನೆಯಲ್ಲ, ಅದರ ಅನುಭವದಲ್ಲಿಯೂ ಇದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಸಂಖ್ಯೆ 50 ಒಂದು ಪರಿವರ್ತನೆಯ ದ್ವಾರ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ಮನಸ್ಸಿನ ಬಂಧನಗಳನ್ನು ಮುರಿದು ಮುಕ್ತತೆಯ ದಾರಿ ತೋರಿಸುತ್ತದೆ. ಇದು ಹೇಳುವ ಸಂದೇಶವೆಂದರೆ, ನೀವು ನಿಜವಾಗಿ ಬಯಸಿದ ಜೀವನವನ್ನು ಕಟ್ಟಿಕೊಳ್ಳಲು ನೀವು ಸಿದ್ಧರಾಗಿದ್ದೀರಿ. ನೀವು ಕೇವಲ ಕೆಲಸ ಮಾಡುವ ವ್ಯಕ್ತಿಯಾಗಿಯೇ ಉಳಿಯಬೇಕೆಂದಿಲ್ಲ, ನೀವು ಸೃಜನಶೀಲರಾಗಿಯೂ ಪ್ರೇರಣಾದಾಯಕರಾಗಿಯೂ ಬೆಳೆಯಬಹುದು. ಈ ಸಂಖ್ಯೆಯು ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ ಮತ್ತು ನಿಮ್ಮ ಒಳಗಿನ ಶಕ್ತಿ, ಬುದ್ಧಿ ಮತ್ತು ಧೈರ್ಯವನ್ನು ಒಗ್ಗೂಡಿಸುತ್ತದೆ. ಸಂಖ್ಯೆ 50ರ ಪ್ರಭಾವದಲ್ಲಿ ಕನ್ಯಾ ರಾಶಿಯವರು ತಮ್ಮ ವೈಯಕ್ತಿಕ ಬೆಳವಣಿಗೆಯ ಉನ್ನತ ಹಂತ ತಲುಪಬಹುದು. ಇದು ಅವರಿಗೆ ತಮ್ಮ ಜೀವನದ ಉದ್ದೇಶವನ್ನು ಹೆಚ್ಚು ಸ್ಪಷ್ಟವಾಗಿ ಕಾಣಲು ಸಹಾಯ ಮಾಡುತ್ತದೆ. ಈ ಸಂಖ್ಯೆಯು ನಿಮ್ಮ ಪ್ರಯತ್ನಗಳನ್ನು ಫಲಪ್ರದಗೊಳಿಸುವ ಶಕ್ತಿ ಹೊಂದಿದ್ದು, ಪ್ರಯತ್ನ ಮಾಡಿದರೆ ಸಾಧ್ಯವಿಲ್ಲದದೇನೂ ಇಲ್ಲ ಎಂಬ ದೃಢ ನಂಬಿಕೆಯನ್ನು ನಿಮ್ಮೊಳಗೆ ಹುಟ್ಟಿಸುತ್ತದೆ. ಈ ಸಂಖ್ಯೆಯನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಕನ್ಯಾ ರಾಶಿಯವರು ಶಾಂತಿ, ತೃಪ್ತಿ ಮತ್ತು ಪೂರ್ಣತೆಯ ಅನುಭವ ಪಡೆಯುತ್ತಾರೆ. ಅವರು ಕೆಲಸ ಮಾಡುವಾಗ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ 5 ಅಥವಾ 50ರ ಸಂಖ್ಯೆಯನ್ನು ಒಳಗೊಂಡ ದಿನಾಂಕಗಳನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ 5, 14, 23 ಅಥವಾ 50ಕ್ಕೆ ಸೇರಿಸುವ ದಿನಾಂಕಗಳಲ್ಲಿ ಹೊಸ ಪ್ರಾರಂಭಗಳು ಅವರಿಗೆ ಉತ್ತಮ ಫಲಿತಾಂಶ ನೀಡಬಹುದು. ಒಟ್ಟಿನಲ್ಲಿ ಸಂಖ್ಯೆ 50 ಕನ್ಯಾ ರಾಶಿಯವರಿಗೆ ಮುಕ್ತತೆಯ, ಪ್ರೇರಣೆಯ ಮತ್ತು ಪೂರ್ಣತೆಯ ಸಂಕೇತವಾಗಿದೆ. ಇದು ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಮಾಡುತ್ತದೆ, ಅಂದರೆ ಕಾರ್ಯನಿಷ್ಠೆಯೊಂದಿಗೆ ಸಹಜ ಆನಂದವನ್ನು ಸೇರಿಸುವ ಕಲೆಯಾಗಿದೆ. ಈ ಸಂಖ್ಯೆಯು ಅವರಿಗೆ ತಮ್ಮ ಗುರಿಗಳನ್ನು ಸಾಧಿಸುವಷ್ಟೇ ಅಲ್ಲ, ಅವುಗಳ ಸಾಧನೆಗಳಲ್ಲಿ ತೃಪ್ತಿ ಮತ್ತು ಶಾಂತಿಯನ್ನು ಕಂಡುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.